ಸಮತಾ ಸೈನಿಕ ದಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ. ಶ್ರೀನಿವಾಸಪುರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಮತಾ ಸೈನಿಕ ದಳ ಕಚೇರಿಯಲ್ಲಿ ಬಿಡುಗಡೆ ಮಾಡಿದ ಹೇಳಿಕೆ. ಮಾನ್ಯರೇ, ಶ್ರೀನಿವಾಸಪುರದಲ್ಲಿ ಸಮತಾ ಸೈನಿಕ ದಳ ಶತಮಾನೋತ್ಸವ ಸಂಭ್ರಮ 2024 ಸೆಪ್ಟೆಂಬರ್ 24ರಂದು ಬೆಂಗಳೂರಿನ ನಾಗಸೇನಾ ಬುದ್ಧ ವಿಹಾರದಲ್ಲಿ ಆರಂಭಗೊಂಡ ಸಮತಾ ಸೈನಿಕ ದಳ ಶತಮಾನೋತ್ಸವ ಅಭಿಯಾನ ರಾಜ್ಯದ ಪ್ರತಿ ತಾಲೂಕು ಮಟ್ಟದಲ್ಲಿ ನಡೀತಾ ಇದ್ದು, ಕೋಲಾರ ಜಿಲ್ಲೆಯ ಬಂಗಾರಪೇಟೆ, ಕೆಜಿಎಫ್, ಮುಳಬಾಗಿಲು ತಾಲೂಕುಗಳಲ್ಲಿ ನಡೆಸಿ ಇದೀಗ ಇದೇ ಏಪ್ರಿಲ್ ತಿಂಗಳ 7ರಂದು ಶ್ರೀನಿವಾಸಪುರದಲ್ಲಿ ತಾಲೂಕು ಮಟ್ಟದ ಶತಮಾನೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಿದೆ. ಏಪ್ರಿಲ್ 7ರ ಬೆಳಿಗ್ಗೆ 11 ಗಂಟೆಗೆ ಶ್ರೀನಿವಾಸಪುರದ ಮುಳಬಾಗಿಲು ವೃತ್ತದಿಂದ ಅಂಬೇಡ್ಕರ್ ರಥ ಅದ್ದೂರಿ ಮೆರವಣಿಗೆ ಆರಂಭವಾಗಿ ಎಂಜಿ ರಸ್ತೆಯುದ್ದಕ್ಕೂ ವಿವಿಧ ಜಾನಪದ ತಂಡಗಳು ಸಾಂಸ್ಕೃತಿಕ ಮೆರವಣಿಗೆ ಸಾಗಿ ಬಂದು ತಾಲೂಕು ಕಚೇರಿ ಆವರಣದಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲೇ ಆಯೋಜನೆ ಮಾಡಿರುವ ಬಹಿರಂಗ ಸಭೆಯ ವೇದಿಕೆ ಸಮಾರಂಭ ನಡೆಯುವುದು. ಸಮತಾ ಸೈನಿಕ ದಳ ರಾಷ್ಟ್ರೀಯ ಅಧ್ಯಕ್ಷರು ಆದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಸಭೆಯನ್ನು ಉದ್ಘಾಟಿಸುತ್ತಾರೆ. ನಂತರ ಗಾಂಡ್ಲಹಳ್ಳಿ ಚಲಪತಿ ಅಗ್ರಹಾರ ವೆಂಕಟೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರ ಅಧ್ಯಕ್ಷತೆ ವಹಿಸಲಿದ್ದು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಾಸ್ತಾವಿಕ ಭಾಷಣ ಮಾಡಿ ಸಂವಿಧಾನ ಪ್ರಸ್ತಾವನೆ ಓದುವವರು. ತಾಲೂಕಿನ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು. ನಮ್ಮ ಸಂಘಟನೆಯ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮುಖಂಡರು ವಿಶೇಷ ಆಹ್ವಾನಿತರಾಗಿ ಆಗಮಿಸುವವರು. ಸಮತಾ ಸೈನಿಕ ದಳ ಸಂಘಟನೆಯಲ್ಲಿ ದುಡಿದಿರುವ 50 ಮುಖಂಡರನ್ನ ಸನ್ಮಾನಿಸಲಾಗಿದೆ. ತಾಲೂಕಿನ ವಿವಿಧ ಹೋಬಳಿಗಳಿಂದ ಸುಮಾರು 2,000 ಕಾರ್ಯಕರ್ತರು ಭಾಗವಹಿಸಲಿರುವ ಕಾರ್ಯಕ್ರಮ. ತಾಲೂಕಿನ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ವರದಿಗಾರರು ಚಲಪತಿ ಎಂವಿ. ಶತಮಾನೋತ್ಸವ ಸಂಭ್ರಮಾಚರಣೆ ಅಂದರೆ 100 ದಿನಗಳ ಸಂಘಟನೆ, 3 ವರ್ಷಗಳಿಂದ ಸಂಘಟನೆ ಸಮತಾ ಸೈನಿಕ ದಳದ ಸಂಭ್ರಮಾಚರಣೆಯನ್ನು ಬೆಂಗಳೂರಿನಲ್ಲಿ ನಾಗಸೇನಾ ವಿಹಾರದಲ್ಲಿ ಸದಾಶಿವನಗರದಲ್ಲಿ ಪ್ರಾರಂಭವಾಯಿತು. ಅಲ್ಲಿಂದ ಪ್ರಾರಂಭ ಆಗಿದ್ದು ಹಂತವಾಗಿ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ. ಅದೇ ರೀತಿ ಕೋಲಾರಲ್ಲೂ ಕೂಡ, ಕೋಲಾರ ಜಿಲ್ಲೆಯಲ್ಲಿ ಮಾಲೂರು, ಬಂಗಾರಪೇಟೆ, ಕೆಜಿಎಫ್, ಮುಳಬಾಗಿಲು ಎಲ್ಲ ತಾಲೂಕಲ್ಲೂ ಶತಮಾನೋತ್ಸವ ಸಂಭ್ರಮಾಚರಣೆ ಪೂರ್ಣಗೊಂಡಿದೆ. ಅದರಂತೆ ಈಗ ಶ್ರೀನಿವಾಸಪುರ ತಾಲೂಕಲ್ಲಿ ಕೊನೆಯ ಹಂತವಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೀತಾ ಇದೆ. ಏಪ್ರಿಲ್ 7ನೇ ತಾರೀಕು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೀತಾ ಇದೆ. ಮೆರವಣಿಗೆ ಮುಳಬಾಗಿಲು ತಾಲೂಕಿನಿಂದ, ಮುಳಬಾಗಿಲು ಸರ್ಕಲ್ನಿಂದ ಮೆರವಣಿಗೆ ಹೊರಟಂಥ ಅಂಬೇಡ್ಕರ್ ವಿಗ್ರಹ ಮತ್ತು ದಲಿತ ಬಂಧುಗಳ ಮೆರವಣಿಗೆ ಮೂಲಕ ತಾಲೂಕು ಕಚೇರಿ ವಿಭಾಗ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ನಡೀತದೆ. ಡಾಕ್ಟರ್ ಎಂ ಸಾಮಣ್ಣನವರ ಅಣ್ಣನವರು ಜ್ಯೋತಿ ಬೆಳಗುವಂತಹ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವೆಂಕಟೇಶ್ ಅವರು ನಮ್ಮ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಚಿಕ್ಕಬಳ್ಳಾಪುರ ಅಗ್ರಣಪ್ಪನವರು ಪ್ರಧಾನ ಕಾರ್ಯದರ್ಶಿಗಳಾದಂಥವರು ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ದಲಿತ ಬಂಧುಗಳು ಮತ್ತು ವಿವಿಧ ಸಂಘಟನೆಗಳು, ಕಾರರು ಮತ್ತು ಭಾಷಣಕಾರರು, ವಿಚಾರಕರು, ವಿಮರ್ಶಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ಅನಿಸಿಕ್ಕಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ತಾಲೂಕಿನ ಎಲ್ಲ ದಲಿತ ಸಮತಾ ಸೈನಿಕರ ದಲಿತ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚೆಚ್ಚು ಬರ್ತಾರೆ. ಇನ್ನೂ ಕೆಲವು ರಾಜ್ಯದ ಕೆಲವು ರಾಜಕಾರಣಿಗಳು ಸಹ ಬಂದಿದ್ದೇವೆ. ಅವರು ಸಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೇವೆ. ದಯವಿಟ್ಟು ಯಾರು ಅಮಿತಾ ಭಾವಿಸದೆ ತಾವು ಬರುವ ಜೊತೆ ಕಾರ್ಯಕರ್ತರು ನಮ್ಮ ಸ್ನೇಹಿತರನ್ನು ಕೂಡ ಕರ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರ ಜೊತೆಗೆ ತಾವು ಈ ಪತ್ರಿಕೋದ್ಯಮವನ್ನು ಮುಖಾಂತರ ತಿಳಿಸ್ಕೊಳ್ತಾ ಇದ್ದೇವೆ ಅಥವಾ ವಿನಂತಿಸಿಕೊಳ್ತಾ ಇದ್ದೇವೆ. 100 ಜನಗಳನ್ನು 32 ಅಂಬೇಡ್ಕರ್ ಸಂಘಟನೆಗೆ ಶತಮಾನೋತ್ಸವ ಅಂತಂದರೆ ಬೇರೆ ಯಾವುದು ಇಲ್ಲದೆ ಇದೆ. ಈ ಸಂಘಟನೆ ಮಾತ್ರ ಅಭಿವೃದ್ಧಿ ಸಿಕ್ಕಿದೆ. ಇಂಥ ಸಂಘಟನೆಯಲ್ಲಿ ಕೆಲಸ ಮಾಡೋದು ನಾವು ಕೂಡ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳ್ತಾ ಇದ್ದೇವೆ. ನಮ್ಮ ಸಾಕ್ಷರರು ಕೂಡ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಶಸ್ಸು ಮಾಡೋದು. ಜೈ ಸ್ಟಾರ್ಟ್ ಮಾಡಿ. ನಮಸ್ಕಾರ. ಗಾಂಡ್ಲಹಳ್ಳಿ ಚಲಪತಿ ಈ ಒಂದು ಕಾರ್ಯಕ್ರಮ ಏನು 7ನೇ ತಾರೀಕು ಈ ಒಂದು ತಾಲೂಕು ಪಂಚಾಯತ್ ಅಥವಾ ತಾಲೂಕು ಆಫೀಸ್ ಮುಂದೆ ನಡೀತಾ ಇದ್ದ ಕಾರ್ಯಕ್ರಮ ಯಶಸ್ವಿ ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು. ಇಲ್ಲಿ ಬಾಬಾ ಸಾಹೇಬರು ಮಹಾರಾಷ್ಟ್ರದಲ್ಲಿ 9/4/1904ರಲ್ಲಿ ಸ್ಥಾಪನೆ ಆದಂಥದ್ದು ಇವತ್ತಿಗೆ
2024ಕ್ಕೆ 100 ವರ್ಷಗಳು ತುಂಬಿದೆ. ಅಲ್ಲಿಂದ 80ರ ದಶಕದಲ್ಲಿ ಈ ಒಂದು ಸಂಘಟನೆಯನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿ ಮುನ್ನಡೆಸ್ತಾ ಇರುವಂತಹ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ಆ ಒಂದು ಅಧ್ಯಕ್ಷತೆಯಲ್ಲಿ ಸುದೀರ್ಘವಾಗಿ ಹೋರಾಟಗಳನ್ನು ಮಾಡಿಕೊಂಡು ಈ ಒಂದು ಸಂಘಟನೆ ಈಗ ಅಗ್ರಾರ ವೆಂಕಟೇಶಣ್ಣವರ ಅಧ್ಯಕ್ಷತೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಹೋರಾಟದ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಿ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ ತರುವಂಥದ್ದು. ನಾವು ಒಂದೇ ಕಾಂಡದ ಬೇರೆ ಬೇರೆ ಕೊಂಬೆಗಳಿದ್ದಂಗೆ ಎಲ್ಲ ಸಂಘಟನೆಗಳು ಕೂಡ ಸಾಮಾಜಿಕ ಹೋರಾಟಕ್ಕಾಗಿಯೇ ಮಾಡ್ತಾ ಇದ್ದೀವಿ. ಆ ಕೊಂಬೆಗಳು ಬೇರೆ ಆಗಿರ್ಬೋದು, ಆಶಯಗಳೆಲ್ಲ ಒಂದೇ, ಸಂಘಟನೆಗಳು ಬೇರೆ ಬೇರೆ. ಅಂಥದ್ದೊಂದು ಸುದೀರ್ಘವಾದ ಸಂಘಟನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಯನ್ನ ಉಳಿಸ್ಕೊಂಡು ಇಲ್ಲಿವರೆಗೂ ಬಂದು ಈ ಶತಮಾನೋತ್ಸವ ಕಾರ್ಯಕ್ರಮವನ್ನ ನಮ್ಮದೇ ತಾಲೂಕಲ್ಲಿ ಮಾಡ್ತಿರೋದ್ರಿಂದ ನಮಗೆಲ್ಲ ಕೂಡ ತುಂಬಾ ಸಂತೋಷದ ವಿಚಾರ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ನಾಮವನ್ನ ಚಿರಸ್ಥಾಯಿಯಾಗಿ ಉಳಿಯುವಂತ ಅವರ ಒಂದು ಕೀರ್ತಿಯನ್ನ ನಾವು ಉಳಿಸುವಂತ ಕೆಲಸವನ್ನ ನಾವು ಈ ಒಂದು ಸಣ್ಣ ಪುಟ್ಟ ಮುಖಾಂತರ ಮಾಡಬೇಕಾಗ್ತದೆ. ತಾಲೂಕಿನಾದ್ಯಂತ ಏನು ಎಲ್ಲ ಸಂಘಟನೆಗಳು, ಹೋರಾಟಗಾರರು, ಎಲ್ಲ ಸಮಾನ ಮನಸ್ಸುಗಳು ಕೂಡ 7ನೇ ತಾರೀಕು ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆಯುವಂತಹ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಒಂದು ಸಾಮಾಜಿಕ ಪರಿವರ್ತನೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂತಹ ಧೀಮಂತ ಆ ನಾಯಕನನ್ನ, ವಿಶ್ವಜ್ಞಾನಿಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಉಳಿಸಿಕೊಂಡು ಅವುಗಳನ್ನ ಮುಂದಿನ ಪೀಳಿಗೆಗೂ ಕೂಡ ಪರಿಚಯ ಮಾಡಿಕೊಟ್ಟು ಅದೊಂದು ದೇಶ ಅಂತಾನೆ ಅಂಬೇಡ್ಕರ್ ಅಂದ್ರೆ ದೇಶ ಅನ್ನೋದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗ್ತದೆ. ಈ ದೇಶದ ಒಳಗಡೆ ಸಮಾನತೆಗಾಗಿ ಹೋರಾಟ ಮಾಡಿದಂತಹ ಆ ಸಮಾನತೆ ಅಧಿಕಾರವಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಥಾಪನೆ ಮಾಡಿದಂತಹ ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮವನ್ನ ನಮ್ಮ ತಾಲೂಕಿನಲ್ಲಿ ನಡೆಸ್ತಾ ಇರುವುದು ನಮಗೆಲ್ಲರೂ ಕೂಡ ಖುಷಿ ತಂದಿರುವುದು. ಅದು ವೆಂಕಟೇಶಣ್ಣವರ ಅಧ್ಯಕ್ಷತೆಯಲ್ಲಿ ವೆಂಕಟರಮಣವರು ಉದ್ಘಾಟನೆ ಮಾಡ್ತಿದ್ರೆ ಎಲ್ಲ ಸಂಘಟನೆಗಳು ಕೂಡ, ಎಲ್ಲ ಮನಸ್ಸುಗಳು ಕೂಡ ಒಂದಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ಮತ್ತೆ ಬಾಬಾ ಸಾಹೇಬ್ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ನಾವೆಲ್ಲರೂ ಬನ್ನಿ, ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ಮನಸ್ಸುಗಳು ಒಂದಾಗಿ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡೋಣ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ಲರಿಗೂ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗಲಿ, ಆ ಬಾಬಾ ಸಾಹೇಬರ ನಾಮ ಚಿರಸ್ಥಾಯಿಯಾಗಿ ಕಾಲಾಂತರಗಳು ಶತಮಾನಗಳು ಕೂಡ ಉಳಿಯಲಿ, ಅವರ ಒಕ್ಕೂಟದ ಸಂವಿಧಾನ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬನ್ನಿ, ಭಾಗವಹಿಸಿ, ಎಲ್ಲರನ್ನು ಕರೆತನ್ನಿ, ಯಶಸ್ವಿಗೊಳಿಸಿ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದಿಂದ ತಮ್ಮನ್ನು ಉದ್ದೇಶಿಸಿ ವಿನಂತಿ ಮಾಡುವುದೇನಂತ ಹೇಳಿದ್ರೆ, ನಾಳೆ ಅಂದರೆ ಏಪ್ರಿಲ್ 4ರಂದು ಮಂಡ್ಯದ ಡಾಕ್ಟರ್ BT ಲಲಿತಾ ನಾಯಕ್ ಬಡಾವಣೆಯಲ್ಲಿ BT ಲಲಿತಾ ನಾಯಕ್ ಅವರ 80ನೇ ಹುಟ್ಟುಹಬ್ಬದ ಅಂಗವಾಗಿ ಸಾಮೂಹಿಕ ಸರಳ ವಿವಾಹ ಮಹೋತ್ಸವ ಏರ್ಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಹೋರಾಟಗಾರರು ಭಾಗವಹಿಸಬೇಕು. ಯಾಕಂತೇಳಿದ್ರೆ ಈ ದಿನ BT ಲಲಿತಾ ನಾಯಕ್ ಅವರು ಇಡೀ ನಾಡಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಬರಹಗಾರ್ತಿ, ಚಿಂತನಗಾರ್ತಿ, ಹಾಗೆಯೇ ದಿಟ್ಟ ಹೋರಾಟದ ಮಹಿಳೆ ಆಗಿರೋದ್ರಿಂದ ಅವರ ಹುಟ್ಟುಹಬ್ಬವನ್ನು ಈ ರೀತಿಯ ವಿಶೇಷ ಕಾರ್ಯಕ್ರಮದ ಮೂಲಕ ಆಚರಿಸ್ತಾ ಇದ್ದೀವಿ. ನಾವೆಲ್ಲರೂ ಭಾಗಿಯಾಗೋಣ. ವಿಶೇಷವಾಗಿ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿ ಮಾಡ್ತಾಯಿದ್ದೀನಿ. ಎರಡನೇದು, ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭ ಶ್ರೀನಿವಾಸಪುರದಲ್ಲಿ, ನನ್ನ ಹುಟ್ಟೂರು ತಾಲೂಕಿನಲ್ಲಿ ಈ ಕಾರ್ಯಕ್ರಮ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅದ್ಧೂರಿಯಾಗಿ ಮತ್ತು ಬೃಹತ್ ಕಾರ್ಯಕ್ರಮವಾಗಿ ದೊಡ್ಡ ಸಮಾರಂಭ ನಡೀತದೆ. ದಯಮಾಡಿ ರಾಜ್ಯದ ಎಲ್ಲ ಮುಖಂಡರು, ನಾಡಿನ ಎಲ್ಲ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ 7/4/2025 ಶ್ರೀನಿವಾಸಪುರಕ್ಕೆ ಬರಬೇಕಂತೇಳಿ ವಿನಂತಿ ಮಾಡ್ತಾಯಿದ್ದೀನಿ.